ವೀಕ್ಷಕರೇ, ಮೀನರಾಶಿಯವರಿಗೆ 2026 ಯುಗಾದಿಯಿಂದ 2027 ಯುಗಾದಿಯವರೆಗಿನ ಈ ಒಂದು ವರ್ಷದ ಪೂರ್ತಿಯಾಗಿರತಕ್ಕಂತ ಆಯವ್ಯಯ ಯಾವ ತರ ಇದೆ, ಲಾಭ ನಷ್ಟಗಳು ಯಾವ ತರ ಇದೆ, ಗುರುವಿನ ಅನುಗ್ರಹ ಯಾವ ಪ್ರಕಾರದಲ್ಲಿ ನಿಮ್ಮ ಮೇಲೆ ಆಗುತ್ತೆ, ಜೊತೆಗೆ ಶನಿಯ ಪ್ರಭಾವ ಈ ವರ್ಷ ಪೂರ್ತಿಯಾಗಿ ನಿಮ್ಮ ರಾಶಿಯಲ್ಲೇ ಶನಿ ಪರಮಾತ್ಮ ಇರತಕ್ಕಂಥದ್ರಿಂದ 7.5 ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಇದರ ಫಲ ಏನಿರುತ್ತೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ವಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು ದಿನಾಂಕ 13/1/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಆಗತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂತ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ. ಲೋಹ ಪದಾರ್ಥಗಳು, ಇನ್ನು ಈ ಗ್ರಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯ ಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ವೀಕ್ಷಕರ, ಯಾವತ್ತಿಗೂ ಸಮಾನಾಂತರ, ಸಮಭಾವ, ಸಮಸ್ವಭಾವ ಈ ಮೀನ ರಾಶಿಯವರಿಗೆ ಯಾವತ್ತಿಗೂ ಎಲ್ಲರನ್ನೂ ಸಮನಾಗಿ ಕಾಣತಕ್ಕಂತಹ ಮನಸ್ಥಿತಿ ಉಳ್ಳವರು ಅದು ಮೀನ ರಾಶಿಯವರು ಅಂತ ಹೇಳಬೇಕು. ಇಂತಹ ಮೃದು ಸ್ವಭಾವದವರು ತುಂಬಾ ಸೆನ್ಸಿಟಿವ್ ಆಗಿರತಕ್ಕಂತ ವ್ಯಕ್ತಿಗಳು. ಈ ಪರಾಭವ ನಾಮ ಸಂವತ್ಸರದಲ್ಲಿ ಈ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಯಾವ ತರ ಇರುತ್ತೆ ಅಂತಂದ್ರೆ ಅತ್ಯಂತ ಸವಾಲಿನಿಂದ ಕೂಡುತ್ತೆ. ಈ ವರ್ಷದ ಪ್ರಾರಂಭದಲ್ಲಿ ಅನೇಕ ಸವಾಲುಗಳು, ಅನೇಕ ಸಮಸ್ಯೆಗಳು, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಜಯ ಗಳಿಸುವಂತದ್ದಿದೆಯಲ್ಲ, ಅದು ತುಂಬಾ ಮನಸ್ಸಿಗೆ ಸಂತೋಷವನ್ನ ತಂದು ಕೊಡುತ್ತೆ.
ಯಾಕಂತಂದ್ರೆ ಅನುಭವ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ. ಜೀವನದ ನಿಜವಾದ ಅನುಭವವನ್ನ ಇಲ್ಲಿಗಾಗ್ಲೇ ಸಾಕಷ್ಟು ಕಷ್ಟಗಳು, ನಷ್ಟಗಳು, ಏರಿಳಿತಗಳನ್ನ ಕಂಡವ್ರು ನೀವು. ಇಲ್ಲೂ ಕೂಡ ಗುರುವಿನ ಪ್ರಭಾವ ಅಷ್ಟಕ್ಕಷ್ಟೇ ಇದೆ. ಈ ವರ್ಷದ ಪ್ರಾರಂಭದಲ್ಲಿ ಅರ್ಧದವರೆಗೆ ಕೆಲವೊಮ್ಮೆ ಏನಾಗತ್ತೆ, ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಪರಿಣಾಮಗಳಾಗುವಂಥದ್ದು. ಈ ಶತ್ರುಗಳ ಜನರಿಂದ ತುಂಬಾ ಕಾಂಪಿಟೇಷನ್ ಇರುತ್ತೆ. ನಿಮ್ಮ ಮೇಲೆ ಒಂದಿಷ್ಟು ಪ್ರಭಾವವನ್ನ ಬೀರೋದಕ್ಕೆ ಪ್ರಯತ್ನವನ್ನ ಪಡ್ತಿರ್ತಾರೆ. ಜನಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಮನಸ್ಸು ಚಂಚಲ ಆಗತ್ತೆ. ಯಾವುದೋ ಒಂದು ನಿರ್ಧಾರ ತಗೊಂಡಿರ್ತೀರಿ, ಆ ನಿರ್ಧಾರದಿಂದ ಮತ್ತೆ ಹಿಂಸರಿಯುವಂಥದ್ದು ಅಥವಾ ಅದನ್ನ ಪೂರ್ಣಗೊಳಿಸದೇ ಇರುವಂಥದ್ದು, ಅಧೈರ್ಯವಾಗುವಂಥದ್ದು, ಭಯ ಆಗುವಂಥದ್ದು, ಕಳವಳ ಆಗುವಂಥದ್ದು, ಆಗುತ್ತೋ ಏನಿಲ್ಲ ಅನ್ನುವಂಥ ಆತಂಕ ಆಗುತ್ತೆ. ಯಾವುದೋ ಒಂದು ನೀವು ಕೆಲಸ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ, ಮನೆ ಕಟ್ಟಿ, ಯಾವುದೋ ಒಂದು ರಿಸ್ಕ್ ಇರತಕ್ಕಂತ ಕೆಲಸವನ್ನ ತಗೊಂಡಾಗ ಮನಸ್ಸಿನ ಮೇಲೆ ಸಹಜವಾಗಿ ಒಂದಿಷ್ಟು ಪರಿಣಾಮಗಳನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಈ ತಿಳಿಯದೆ ಮಾಡಿರತಕ್ಕಂಥ ತಪ್ಪುಗಳು ಸ್ವಲ್ಪ ಮನಸ್ಸಿಗೆ ನೋವನ್ನ ಕೊಡ್ತವೆ, ಚಿಂತೆಯನ್ನ ತಂದೊಡ್ಡುತ್ತವೆ. ಮಾನಸಿಕವಾಗಿ ಎಲ್ಲ ಒಂದು ಕಡೆ ಈ ನಾನು ಸ್ವಲ್ಪ ತಪ್ಪು ಮಾಡ್ಬಿಟ್ಟೆ ಅನ್ನುವಂತಹ ಬಾಧೆಗಳು ನಿಮ್ಮನ್ನ ಬಾಧಿಸುವಂಥದ್ದು. ಬಂಧು ಬಾಂಧವರಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ವೈರತ್ವಗಳು ಉಂಟಾಗುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಸಮುದ್ರ ವಸ್ತುಗಳನ್ನ ಅಂದ್ರೆ ಈ ಮೀನು ಅಥವಾ ಇನ್ನಿತರ ಸಮುದ್ರಕ್ಕೆ ಸಂಬಂಧಿಸಿರುವಂತ, ಜಲಗಳಿಗೆ ಸಂಬಂಧಿಸಿರುವಂತ, ನೀರಿಗೆ ಸಂಬಂಧಿಸಿರ್ತಕ್ಕಂತ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ತಕ್ಕ ಫಲದಲ್ಲಿ ನಿಮಗೆ ಸಿಗುತ್ತೆ ಫಲ. ಆದ್ರೆ ಈ ಪೂರ್ವಾರ್ಧದಲ್ಲಿ ಈ ತರ ಆದ್ರೆ ಉತ್ತರಾರ್ಧದಲ್ಲಿ ಅಂದ್ರೆ ಈ ವರ್ಷದ ಮಧ್ಯಭಾಗದಿಂದ ಮುಂದೆ ನಿಮಗೆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಗುತ್ತೆ. ಈ ಒಂದು ಸಂಸ್ಕಾರದಲ್ಲಿ ಏನಾಗುತ್ತೆ, ಕಷ್ಟ ಕಾರ್ಪಣ್ಯಗಳು ದೂರ ಆಗತ್ತೆ. ಸೂರ್ಯನ ಪ್ರಭಾವ ನಿಮ್ಮ ಮೇಲೆ ಪೂರ್ಣವಾಗಿ ಬೀಳತಕ್ಕಂಥದ್ರಿಂದ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ಎನ್ನುವ ತರ ನಿಮ್ಮ ಕಷ್ಟಗಳು ಕರಗಿ ಹೋಗ್ತವೆ. ಗುರುವಿನ ಅನುಗ್ರಹ ಸಂಪೂರ್ಣ ಆಗತ್ತೆ. ಕೆಲವೊಮ್ಮೆ ಮಾಡುವಂತ ಕಾರ್ಯದಲ್ಲಿ ಅಭಿವೃದ್ಧಿ ಆಗತ್ತೆ, ಮತ್ತೆ ಹಣಕಾಸಿನಲ್ಲಿ ಲಾಭ ಆಗತ್ತೆ, ಕೆಲಸದಲ್ಲಿ ಲಾಭ ಆಗತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ, ಬಂಧು ಬಾಂಧವರಲ್ಲಿ ಒಂದು ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಹಲವು ಮೂಲಗಳಿಂದ ಧನ ಸಂಚಾರ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಕೆಲವೊಂದು ಜನರಿಗೆ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮದುವೆಯ ಯೋಗ ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನರಿಗೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಈ ವರ್ಷದಲ್ಲಿ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಆದಂತದ್ದು ಏನು ಅಂತಂದ್ರೆ, ಈ ವರ್ಷದಲ್ಲಿ ಶನಿ ಪರಮಾತ್ಮನ ಪ್ರಭಾವ ಅಂದ್ರೆ ಶನಿ ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಕ್ಕಂಥದ್ರಿಂದ ಏನು ಒಂದು ಫಲ ಸಿಗುತ್ತೆ. ಈ 7.5 ಶನಿಯ ಪ್ರಭಾವಕ್ಕೆ ತಕ್ಕುದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು 2 ಪರಿಹಾರಗಳನ್ನ ಪಾಲಿಸಲೇಬೇಕು. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀವಿ. ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೇಕು. ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಪರಮ ವಿಷ್ಣು ಭಕ್ತನಾಗಿರತಕ್ಕಂತ ಶ್ರೀ ಶನಿದೇವ ಪರಮಾತ್ಮ ಈ ಪರಾಭವನಾಮ ಸಂವತ್ಸರದಲ್ಲಿ ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಕ್ಕಂಥದ್ರಿಂದ ಪರಿಣಾಮ ಏನಾಗತ್ತೆ, ಉದ್ಯಮಪತಿಗಳಿಗೆ ಅಥವಾ ಕಾರ್ಮಿಕ ವರ್ಗದವರಿಗೆ ಅಥವಾ ಈ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಸರ್ಕಾರಿ ಅರೆ ಸರ್ಕಾರಿಯಲ್ಲಿರ್ತಕ್ಕಂಥವ್ರಿಗೆ ಸವಾಲಿನಿಂದ ಕೂಡಿರುವಂಥದ್ದು. ಅಂದ್ರೆ ಈ ಬೆಟ್ಟ ಏರಿ ಇಳಿತೀವಲ್ಲ, ಆ ರೀತಿ ಆಗಿರ್ತಕ್ಕಂಥ ಒಂದು ಅನುಭವ ಇರುತ್ತೆ. ಹೆಚ್ಚಾಗಿ ಕಷ್ಟ ಪಡ್ತಾ ಇರ್ತೀರಿ, ಫಲ ಮಾತ್ರ ಕಡಿಮೆ ಬರುತ್ತೆ. ನೀವು ಎಲ್ಲರನ್ನೂ ನಂಬಿರ್ತೀರಿ, ಬಟ್ ನಿಮಗೆ ಸ್ವಲ್ಪ ಆ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್ ಸಿಗಲ್ಲ. ಅದರಿಂದನೂ ಕೂಡ ಮಾನಸಿಕವಾಗಿ ಸ್ವಲ್ಪ ಚಿಂತಿತರಾಗಿರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ತಾಳ್ಮೆಯೇ ನಿಮ್ಮ ಆಯುಧ, ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಬಲ, ಅದೇ ನಿಮಗೆ ಸ್ಥೈರ್ಯ, ಅದೇ ನಿಮಗೆ ಶಕ್ತಿ ಅನ್ನುವಂತ ಸತ್ಯವನ್ನ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ರೈತಾಪಿ ಜನರಿಗೆ ನಿರೀಕ್ಷಿತ ಬೇಳೆ ಸಿಗದೆ ಇರ್ಬೋದು.
ಬೆಳೆ ಸಿಗದೆ ಇರ್ಬೋದು, ಮತ್ತು ಈ ಸರ್ಕಾರಿ ನೌಕರರಿಗೆ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗುವಂತಹ ಸಂದರ್ಭಗಳು, ಇಷ್ಟವಿಲ್ಲದಂತ ಕ್ಷೇತ್ರಗಳಿಗೆ ವರ್ಗಾವಣೆ ಆಗುವಂಥದ್ದು, ಕೆಲವೊಮ್ಮೆ ಏನಾಗುತ್ತೆ ಮಾಡುವಂತ ಕೆಲಸದಲ್ಲಿ ಏನೋ ಒಂದು ಅಚಾತುರ್ಯತೆ ಆಗುವಂಥದ್ದು, ಮತ್ತೆ ಈ ದಾಯಾದಿ ಕಲಹಗಳು ತುಂಬಾ ಕಿರಿಕಿರಿಗಳನ್ನ ತಂದು ಕೊಡುತ್ತೆ. ಅಂದ್ರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ, ಅಥವಾ ಈ ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಪುಟ್ಟ ವಿಚಾರದಲ್ಲಿ ಗೊಂದಲಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಬಹಳ ಈ ಒಂದು ಸಂದರ್ಭಕ್ಕೆ ನೀವು ಯಶಸ್ಸನ್ನ ಪಡಿಬಹುದು ಖಂಡಿತವಾಗ್ಲೂ. ಅದಕ್ಕೆ ತಕ್ಕ ಹಾಗೆ ಎರಡು ಮುಖ್ಯವಾದ ಈ ವರ್ಷದ ಪರಿಹಾರಗಳು ಇದಾವೆ. ಆದ್ರೆ ತಾಳ್ಮೆ ಅನ್ನುವಂಥದ್ದು ಇತ್ತು ಅಂತಂದ್ರೆ, ಸಹನೆ ಇತ್ತು ಅಂತಂದ್ರೆ ಖಂಡಿತ ನೀವು ಇದನ್ನ ಗೆಲ್ಲಬಹುದು ಅನ್ನುವಂಥದ್ದು. ಈ ವರ್ಷದಲ್ಲಿ ನಿಮ್ಗೆ ಬಹಳ ಒಳ್ಳೆ ಒಳ್ಳೆ ಫಲಗಳಂತೂ ಇದ್ದಾವೆ. ಬರೀ ಕಷ್ಟನೇ ಇದೆ ಅಂತಲ್ಲ, ಒಳ್ಳೆ ಫಲಗಳು ಖಂಡಿತವಾಗ್ಲೂ ಇದ್ದಾವೆ. ತಾಳ್ಮೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಸಕ್ಸಸ್ ಕಾಣ್ತೀರಿ. ಇನ್ನು ಆ ಎರಡು ಪರಿಹಾರ ತಿಳಿಸೋಣ. ಆದ್ರೆ ಈ ರಾಹುವಿನ ಫಲ ನೋಡಿ, ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನ ಸಿಗುವಂಥದ್ದು, ಸ್ವಲ್ಪ ಈ ಆಸ್ತಿ ವಿಚಾರದಲ್ಲಿ ನಿಮಗೆ ಲಾಭ ಆಗುವಂಥದ್ದು ಈ ರಾಹುವಿನ ಒಂದು ಕಾರಣದಿಂದಾಗಿ. ಇನ್ನು ಕೇತುವಿನ ಫಲ ವಿವಾದಗಳು ಬಗೆಹರಿವಿಕೆ ಆಗತ್ತೆ, ನೂತನ ಉದ್ಯಮಕ್ಕೆ ಒಂದಿಷ್ಟು ಪ್ರೇರಣೆ ಅನ್ನುವಂಥದ್ದು ಸಿಗುತ್ತೆ. ಆರೋಗ್ಯ ವಿಚಾರದಲ್ಲಿ ಕರುಳಿಗೆ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಯನ್ನ ನೀವೆಲ್ಲಿ ಅನುಸರಿಸಿದ್ರೆ ತುಂಬಾ ಮುಖ್ಯ. ಹಾಗಿದ್ರೆ ಇನ್ನು ಈ ವರ್ಷದ ಎರಡು ಅಮೂಲ್ಯ ಪರಿಹಾರಗಳು ಅನೇಕ ಚಾಲೆಂಜ್ ಅನ್ನ ಎದುರಿಸೋದಕ್ಕೆ ಒಂದು ಬೂಸ್ಟ್ ಅನ್ನ ಕೊಡುವಂತ ರೀತಿಯಲ್ಲಿರುವಂತ ಎರಡು ಮುಖ್ಯವಾದ ಪರಿಹಾರಗಳನ್ನ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಅಮೂಲ್ಯ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ ಒಂದು ವರ್ಷದಲ್ಲಿ ಮೀನ ರಾಶಿಯವರಿಗೆ ಎರಡು ಪ್ರಮುಖವಾದ ಪರಿಹಾರಗಳು ಅಂತಂದ್ರೆ ನೋಡಿ, ಮೊದಲನೇ ಪರಿಹಾರ, ಪ್ರತಿ ಗುರುವಾರದಂದು ಮುಂಜಾನೆ ಸ್ನಾನದ ನಂತರ ಹಳದಿ ವಸ್ತ್ರವನ್ನ ಧರಿಸಿ ಮತ್ತು ಹತ್ತಿರದ ಗುರು ದತ್ತಾತ್ರೇಯ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡಿತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರಿಂದ ಅಥವಾ ಗುರು ಅಷ್ಟೋತ್ತರವನ್ನ ಹೇಳುತ್ತಾ ದೇವರಿಗೆ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸ್ತಕ್ಕಂಥದ್ರಿಂದ ನಿಮಗೆ ಏನ್ ಫಲ ಸಿಗುತ್ತೆ ಅಂತಂದ್ರೆ ಗುರುವಿನ ಅನುಗ್ರಹ ಆಗುತ್ತೆ. ಯಾವ ರೀತಿ ಮೀನರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಈ ಆರಾಧನೆಯಿಂದ ನಿಮಗೇನಾಗುತ್ತೆ, ಬುದ್ಧಿಶಕ್ತಿ ಚುರುಕಾಗುತ್ತೆ, ನಿಮ್ಮ ಜ್ಞಾನ ಮತ್ತು ನಿಮ್ಮ ವಿವೇಕ ಹೆಚ್ಚಾಗುವಂಥದ್ದು, ಎಲ್ಲ ಕಷ್ಟಗಳನ್ನ ಎದುರಿಸೋದಕ್ಕೆ ಮಾನಸಿಕವಾದ ಸ್ಥೈರ್ಯವನ್ನ ಕೊಡುತ್ತದೆ. ಜೊತೆಗೆ ವಿದ್ಯಾಭ್ಯಾಸ ಹಾಗೂ ಈ ವೃತ್ತಿ ರಂಗದಲ್ಲಿ ಅಭೂತಪೂರ್ವ ಯಶಸ್ಸನ್ನ ಕಾಣುವಂತಹ ಒಂದು ಸಾಧ್ಯತೆಗಳು ಈ ಪರಿಹಾರದಿಂದ 100% ಆಗತ್ತೆ. ಮನಸ್ಸು ಕೊಟ್ಟು ಮಾಡ್ಬೇಕು. ಇನ್ನು ಎರಡನೇ ಅತಿ ಅಮೂಲ್ಯವಾದ ಪರಿಹಾರ ಏನು ಅಂತಂದ್ರೆ, ಪ್ರತಿ ಗುರುವಾರದಂದು ಬಡವರಿಗೆ ಅಥವಾ ಅರ್ಚಕರಿಗೆ ಈ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಹೂಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಆಶೀರ್ವಾದ ಪಡಿತಕ್ಕಂಥದ್ದು, ಸಾಧ್ಯವಾದ್ರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಲೇಖನಿ ಅಥವಾ ಪುಸ್ತಕ, ಪೆನ್ನು ಉಡುಗೊರೆಯಾಗಿ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಜೊತೆಗೆ ಶನಿ ಶಾಂತಿಯನ್ನ ಮಾಡ್ಕೋಬೇಕಾಗತ್ತೆ. ಬಹಳ ವಿಶೇಷವಾಗಿ ನೀವು ಏನ್ ಮಾಡ್ಬೇಕು, ಈ ಕರಿನಾಯಿ ಅಥವಾ ಕರಿನಾಯಿಗೆ ಆಹಾರವನ್ನ ನೀಡತಕ್ಕಂಥದ್ದು, ಕಾಲ ಭೈರವಾಷ್ಟಕ ಪಠಣ ಮಾಡತಕ್ಕಂಥದ್ರಿಂದ ಶನಿ ಪರಮಾತ್ಮನ ಪ್ರಭಾವ ಕಡಿಮೆ ಆಗತ್ತೆ, ಗುರುವಿನ ಅನುಗ್ರಹ ಜಾಸ್ತಿ ಆಗತ್ತೆ. ಮತ್ತು ಈ ಒಂದು ಪರಿಹಾರದಿಂದ ಜೀವನದಲ್ಲಿರ್ತಕ್ಕಂಥ ಎಲ್ಲಾ ನಕಾರಾತ್ಮಕ ಚಿಂತನೆಗಳು ದೂರ ಆಗತ್ತೆ. ಸ್ಥಗಿತಗೊಂಡಿರತಕ್ಕಂಥ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭ ಆಗ್ತಕ್ಕಂಥದ್ದು, ಮಾತುಕತೆಗಳು ಯಾವುದೇ ಇದ್ರೂ ಕೂಡ ಸುಗಮವಾಗಿ ನೆರವೇರುತ್ತೆ. ಸಮಾಜದಲ್ಲಿ ನಿಮ್ಗೊಂದು ಗೌರವ ಪ್ರತಿಷ್ಠೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಖಂಡಿತ ಈ ಒಂದು ವರ್ಷ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಎಷ್ಟೇ ಕಷ್ಟಗಳಿದ್ರು ಆ ಕಷ್ಟಗಳ ಮಧ್ಯದಲ್ಲಿ ಸಕ್ಸಸ್ ಅನ್ನ ಕಾಣುವಂತಹ ಒಂದು ಅವಕಾಶಗಳು ಈ ವರ್ಷದಲ್ಲಿ ಖಂಡಿತ ಇದೆ. ಸಕ್ಸಸ್ ಸಿಗ್ಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.